ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ವಿದ್ಯಾಧರ. ಇವತ್ತು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಕಳಸಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳನ್ನು ಬಳಸಿ ಟೊಮೊಟೊವನ್ನು ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ನಮ್ಮ ರೈತರು, ಅಶೋಕಣ್ಣ ಅಂತೇಳಿ. ಸೊ ಆ ಪ್ಲಾಟ್ನ ನೋಡ್ಕೊಬರೋಣ. ಆಗ್ರೋ ಪ್ರಾಡಕ್ಟ್ ಬಳಸಿದಿರಲ್ಲ, ಇದು ಬಳಸೋದಕ್ಕಿಂತ ಮುಂಚೆ ಈಗ ಬಳಸಾದ್ಮೇಲೆ ಏನೇನು ಗಿಡದಲ್ಲಿ ವ್ಯತ್ಯಾಸ ಕಾಣಿಸಿದೆ ನಿಮಗೆ? ಗಿಡದಲ್ಲಿ ವ್ಯತ್ಯಾಸ ಅಂತಂದ್ರೆ ಬಡ್ಡೆ ಎಲೆಯಿಂದ ಹಿಡಿದು ತುದಿ ಎಲೆವರೆಗೂ ಯಾವುದೇ ತರವಾದ ರೋಗ ಬರಲ್ಲ. ಮತ್ತೆ ಔಷಧಿ ಜಾಸ್ತಿ ತಾಣಲ್ಲ. ಮತ್ತೆ ಗಿಡ ಹೂವು ಕಾಯಿ ಈಚು ಫುಲ್ ಶೈನಿಂಗ್ ಇರುತ್ತೆ. ಯಾವುದೇ ತರವಾದ ಚುಕ್ಕಿ ರೋಗ ಆಯ್ತು, ತೊಟ್ಟು ಕಪ್ಪು ಆಯ್ತು, ಗಿಡ ಕಪ್ಪು ಆಯ್ತು, ಅಂಗಮಾರಿ ಆಯ್ತು, ಯಾವುದೇ ತರವಾದ ರೋಗ ಬರಲ್ಲ. ಇದನ್ನ ಬಿಡೋದ್ರಿಂದ ಏನು ಅನುಕೂಲ ಅಂತಂತಂದ್ರೆ ಇಳುವರಿ ದ್ವಿಗುಣ ಮಾಡಿಸ್ಬೋದು. ಆಮೇಲೆ ಮತ್ತೆ ಗೊಬ್ಬರದ್ದು ಖರ್ಚು ಕಮ್ಮಿ, ರಾಸಾಯನಿಕ ಗೊಬ್ಬರದ ಖರ್ಚು ಕಮ್ಮಿ, ಔಷಧಿ ಖರ್ಚು ಕಮ್ಮಿ. ಮತ್ತು ಗೌರ್ಮೆಂಟ್ ಗೊಬ್ಬರ ಅಂತ ಬಿಟ್ಟರೆ ಮಳೆ ಹೊಡೆದು ಕೊಚ್ಚಿ ಹೋಗುತ್ತೆ, ರೈತರಿಗೆ ಏನೂ ಅನುಕೂಲ ಆಗಲ್ಲ. ಅದು 50,000 ರೂಪಾಯಿಂದ ಹಾಕೋದ ಇದು ಪವಿತ್ರ ಆಗ್ರೋನ 10,000 ರೂಪಾಯಿಂದಲೇ ಮೇಂಟೈನ್ ಮಾಡ್ಬೋದು. ನೀವು ಇದಕ್ಕೆ 2 ಕಿಟ್ಟು ಬಿಟ್ಟಿದ್ದೀರಿ, ನಮ್ಮದು ಬುಡಕ್ಕೆ ಡ್ರಂಚಿಂಗ್ ಕೊಟ್ಟಿದ್ದೀರಿ. 2 ಸಲ ಸ್ಪ್ರೇ ಮಾಡಿದ್ದೀರಿ, ಹೌದಲ್ವಾ? 2 ಸತಿ ಒಂದು ಸತಿ ಚೆನ್ನಾಗಿ ಸ್ಪ್ರೇ ಮಾಡಿದೆ, ಅದು ಗಿಡ ಒಣಗಿತ್ತು, ಅದು ಸರಿಯಾಗಿ ತಾಣಲಿಲ್ಲ. ಇನ್ನೊಂದು ಸತಿ ಸ್ವಲ್ಪ ಹಸಿರು ಇತ್ತು, ಅದು ಸುಮಾರು ಸ್ಪ್ರೇ ಮಾಡಿದ್ದೆ. ನಾವು ಕ್ಲೀನಾಗಿ ಇದನ್ನು ವರ್ಕ್ ಮಾಡಿದರೆ ಇದು ನಾವು ರೈತರು ಆಗ್ತಂತ ಗೂಟ ತಂತಿನೇ ತಡೀತಿರ್ಲಿಲ್ಲ. ಆ ಥರ ವರ್ಕ್ ಮಾಡ್ತಾ ಇದ್ದಿದ್ದು. ಈಗ ನೀವೇ ಹೇಳಿದ್ರೆ ನನಗೆ, ನಾನೇನು ಹೇಳಿದೆ ಅಂದರೆ ಇನ್ನೂ 2 ಡೋಸೇಜ್ ಬಿಡಬೇಕು ಅಂತ ಹೇಳಿದೆ. ಹೌದು ಸರ್. ನೀವೇನಂತ ಹೇಳಿದ್ರಿ ಅಂದರೆ ಇದು ಇನ್ನೂ ಬಿಡ್ತು ಅಂದರೆ ಗೂಟ ನಾನು ಏನು ಹಾಕಿದ್ದೀನಿ ತಡಿಯಲ್ಲ, ಗೈ ಗೂಟ ಕೊಡಬೇಕಾಗುತ್ತೆ, ಕ್ರಾಸ್ ಗೂಟ ಕೊಡಬೇಕಾಗುತ್ತೆ ಅಂತ ಹೇಳಿದ್ರಿ, ಹೌದಾ? ಹೌದು ಸರ್. ಅಂದರೆ ರೈತರು ಇದನ್ನ ಆರಾಮಾಗಿ ಕಣ್ಣು ಮುಚ್ಕೊಂಡು ಬಳಸ್ಬೋದು. ಯಾವುದೇ ಥರವಾದ ರೋಗ 100ಕ್ಕೆ 100 ಯಾವುದೇ ಥರವಾದ ರೋಗ ಬರಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀವಿ ಸರ್. ಈಗ ನೀವು ಬ್ಯಾರ್ಲಲ್ಲಿ ಏನು ಹೇಳಿದ್ರಿ, ಆ ಸಾಯಿಲ್ ರೀಚಾರ್ಜ್ ಅಂತ ಏನಿದೆ, ಇದು ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ, ಸರಿನಾ? ಬಯೋಲಾಜಿಕಲ್ ಆಕ್ಟಿವಿಟಿನ ಚೆನ್ನಾಗಿ ಮಾಡ್ತದೆ. ಈ ಎರೆಹುಳ ಬರಕ್ಕೆ ಏನ್ ಬೇಕು, ಸೂಕ್ಷ್ಮಾಣು ಜೀವಿಗಳ ಪ್ರಕ್ರಿಯೆ ಏನಾಗಬೇಕು, ಚೆನ್ನಾಗಿ ಆಗ್ಬೇಕು. ಸೊ ಚೆನ್ನಾಗಿ ಅದು ಕೆಲಸ ಮಾಡ್ತದೆ ಅದು. ಮತ್ತೆ 2 ಬಾಟ್ಲಿ ಇದೇನಿದೆ ಪ್ಯೂರ್ಲಿ ಆಗ್ರೋ ಕಿಂಗ್ ಅಂತ ಏನಿದೆಯಲ್ಲ, ಇದು 32 ನ್ಯೂಟ್ರಿಯೆಂಟ್ ಇದರಲ್ಲಿ ಇರ್ತದೆ, ಸರಿನಾ? ಇದೆಲ್ಲ ಫುಲ್ 3 ಬಾಟ್ಲಿಗಳನ್ನ ನೀವು ಮಿಕ್ಸ್ ಮಾಡಿರಲ್ಲ ಬ್ಯಾರ್ಲಿಗೆ ಹಾಕಿ, ಕೈ ಏನಾದ್ರು ಉರಿ ಬರೋದು ಆಯ್ತಾ? ಕೈ ಉರಿ ಬರೋದಾಯ್ತು, ವಾಸನೆ ಆಯ್ತು, ಯಾವುದೇ ತರವಾದ ರೈತರಿಗೆ ಯಾವುದೇ ತರವಾದ ಸ್ಮೆಲ್ ಇರಲ್ಲ. ರೈತರ ಆರೋಗ್ಯಕ್ಕೆ ಭಾರಿ ಒಳ್ಳೇದು ಸರ್ ಇದು, ಸರಿನಾ? ಈಗ ನೀವು ಇದನ್ನ ಬಳಸಿದಿರಿ, ರೋಗಗಳು ಅತಿ ಕಮ್ಮಿ, 100ಕ್ಕೆ 75 ಭಾಗ ರೋಗ ಕಮ್ಮಿ ಸರ್. ತೊಟ್ಟು ಕಪ್ಪು ಬರಲ್ಲ. ಮತ್ತೆ ಯಾವುದೇ ತರವಾದ ಅರಿಶಿನ ಆಯ್ತು, ಎಲೆ ಚುಕ್ಕಿ ರೋಗ ಆಯ್ತು, ಯಾವುದೇ ತರವಾದ ರೋಗ ಬರಲ್ಲ ಎಲೆಗೆ. ಮತ್ತೆ ಎಲೆ ಹಳದಿ ಬರೋದಿಲ್ಲ, ಎಲೆ ಚುಕ್ಕಿ ಬರಲ್ಲ. ಇದು ಗಿಡ ಫುಲ್ಲು ಗ್ರೀನ್ಲೆಸ್ ಬರುತ್ತೆ. 100ಕ್ಕೆ 100 ವರ್ಕ್ ಮಾಡುತ್ತೆ ಸರ್ ಇದು ಪವಿತ್ರ ಆಗ್ರೋ. ನಿಮಗೆ ಇಷ್ಟು ವರ್ಕ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತ ನಿಮಗೆ? ಈ 1 ಲೀಟ್ರಿನ ಬಾಟ್ಲಿ, ಅರ್ಧ ಲೀಟ್ರಿನ ಬಾಟ್ಲಿ, ಒಂದು ಅರ್ಧ kg ಪೌಡರ್ ಈ ರೇಂಜಿಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇತ್ತ ನಾನು ಬಂದಾಗ? ಸರ್, ನಾನು ಗಿಡ ಈ ಥರಕ್ಕೆ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಸರ್. ಆದರೆ ಏನೋ ಒಂದು ಇದ್ರ ಮೇಲೆ ಮಾಡದೆ 2 ದಿವ್ಸಕ್ಕೆ ವರ್ಕ್ ಮಾಡ್ತು. ಆಮೇಲೆ ಬಡ್ಡೆ ಎಲೆಯಿಂದ ಹಿಡಿದು ತುದಿ ಎಲೆವರೆಗೂ ಫುಲ್ಲು ಗ್ರೀನ್ನೆಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ರೋಗಕ್ಕೆ ಆತಂಕ ಪಡಬೇಕಾದಿಲ್ಲ. ಮಳೆ ಸಿಕ್ಕಾಬಟ್ಟೆ ಮಳೆ ಆಗಿ ಹೆವಿ ಮಳೆ ಆದ್ರೆ ಮಾತ್ರ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಬಿಟ್ಟರೆ ಸಾಧಾರಣ ಮಳೆಗೆ ಸೂಪರ್ ಅಂತಂದ್ರೆ ಇದರಂಥ ವರ್ಕ್ ಮಾಡೋ ಅಂಥ ಗೊಬ್ಬರ ಬೇರೆದಿಲ್ಲ. ಮತ್ತು ಯಾವುದೇ ಥರವಾದ ಕಾಯಿ ಚುಕ್ಕಿ ಆಯಿತು, ತೊಟ್ಟುಕಪ್ಪು ಆಯಿತು, ಎಲೆ ಚುಕ್ಕಿ ಆಯಿತು, ಅಡಿ ಎಲೆ ಒಣಗೋದಾಯಿತು, ಅಡಿ ಎಲೆ ಹಳದಿ ಆಯಿತು, ಪರೆ ರೋಗ ಆಯಿತು, ಯಾವುದೇ ಥರವಾದ ರೋಗನೂ ಬಂದಿಲ್ಲ. ರೈತಾಪಿ ವರ್ಗದವರು ಬೇಕಾದ್ರೆ ಬಂದು ಒಂದು ಸತಿ ನೋಡ್ಕೊಂಡು ಹೋಗ್ಬೋದು. ನಾವು ಈ ಪ್ಲಾಟಿಗೆ ನಾನು ವಿಸಿಟ್ ಕೊಟ್ಟಾಗ ಗಿಡ ಇನ್ನೇನು ಸರ್ವೇ ಸಾಮಾನ್ಯ ಉಳಿಯಲ್ಲ ಸರ್, ಇನ್ನೇನು ಟ್ರ್ಯಾಕ್ಟರ್ ಓಡಿಸ್ಬಿಡ್ತೀವಿ, ಸೊ ಇದನ್ನು ಒಂದು ಹಾಕಿ ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಸರಿ ಸರ್, ಹಾಕಿ ಅನುಕೂಲ ಆಗುತ್ತೆ ಅಂತೇಳಿ ಎರಡು ಟೈಮು ಸ್ಪ್ರೇ ಮತ್ತು 2 ಟೈಮು ಡ್ರಂಚಿಂಗ್ ಕೊಟ್ಟಿದ್ದೀವಿ. ಸೊ ತುಂಬ ಅದ್ಭುತವಾಗಿ ರೋಗರಹಿತವಾಗಿ ಚೆನ್ನಾಗಿ ಬಂದಿದೆ. ನಮಗೆ ಪೋಷಕಾಂಶಗಳ ಕೊರತೆ ಆಯಿತು ಅಂತಂದರೆ ಅಂಡ್ಕಪ್ ಆಗಿರ್ಬೋದು, ಫ್ಲವರ್ ಡ್ರಾಪಿಂಗ್ ಆಗಿರ್ಬೋದು, ಮತ್ತು ಚಿಗುರಾಗಿರ್ಬೋದು, ಕಂಟಿನ್ಯೂ ಇರಲ್ಲ. ನಮ್ಮ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳಲ್ಲಿ ಯಾಕೆ ಅದನ್ನು ಒಂದೇ ಒಂದು ಕಿಟ್ ಹಾಕಿದ ತಕ್ಷಣ ಯಾಕೆ ಹಿಂಗೆ ಬರುತ್ತೆ ಅಂದರೆ, 32 ನ್ಯೂಟ್ರಿಯೆಂಟ್ ನಮಗೆ ಅರ್ಧ ಲೀಟ್ರ್ ಬಾಟ್ಲಿ ಇದೆಯಲ್ಲ, ಯಾವುದ್ರಲ್ಲಿ ಕಿಂಗ್ ಪ್ಲಸ್, ಆಗ್ರೋ ಕಿಂಗ್ ಪ್ಲಸ್, ಅದರಲ್ಲಿ 32 ನ್ಯೂಟ್ರಿಯೆಂಟ್ ಇದೆ. ಸೊ ಹಂಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದನೇ ಇದು ಹಿಂಗೆ ಬರೋಕ್ಕೆ ಸಾಧ್ಯ.
ಯಾವುದೋ ಒಂದು NPK ಹಾಕ್ಬಿಟ್ಟೆ ಎಲ್ಲ ಜಿಂಕ್ ಬೋರನ್ ಹಾಕ್ಬಿಟ್ಟೆ ಬರಲ್ಲ. ಎಲ್ಲ ರೀತಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾವ ಥರ 16 ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ, ಬೆಳೆಗಳಿಗೂ ಸಹ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ. ಹಾಗಾಗಿ ಈ ಥರ ಬಂದಿದೆ, ಸರಿನಾ? ಈ ಒಂದು ಮೇನ್ ಕಾರಣಕ್ಕೋಸ್ಕರ ನಾವು ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಆಗಿರೋದ್ರಿಂದ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಇವರ ಉತ್ಪನ್ನಗಳು ಏನಿದೆ, ಸಾಯಿಲ್ ರೀಚಾರ್ಜು, ಕಿಂಗು ಮತ್ತು ಗ್ರೋ ಅಂತ ಏನು 3 ಉತ್ಪನ್ನಗಳಿದೆ, ಭೂಮಿನೂ ಹಾಳು ಮಾಡ್ದಲೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಗಳು ಒಳ್ಳೆ ಎನ್ರಿಚ್ ಆಗಿದೆ. ಸೊ ಇದನ್ನು ಬಳಸಿ ನಮ್ಮ ಬೆಳೆಗಳನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ನಿಮ್ಮ ವಿದ್ಯಾಧರ. ನಮಸ್ತೆ.